ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಲ್ಲ ಜನರು ನಾವು ಎಲ್ಲ ಮನುಷ್ಯರನ್ನು ಗೌರವಿಸಬೇಕು. ಇದು ಕರ್ತನು 1 ಪೇತ್ರ 2ನೇ ಅಧ್ಯಾಯ 17ರಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದೇನಪ್ಪ ಅಂದರೆ, ಎಲ್ಲರನ್ನ ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ. ಕರ್ತನು ಹೇಳುವಂಥ ಮಾತೇನಪ್ಪ ಅಂದರೆ, ನೀವು ಎಲ್ಲರನ್ನ ಸನ್ಮಾನಿಸಿ, ಅದರ ಜೊತೆಗೆ ನಿಮ್ಮ ಸಹೋದರರನ್ನು ಪ್ರೀತಿಸಿ. ಈ ಲೋಕದಲ್ಲಿ ನೀವು ಯಾರಿಗೆ ಭಯಪಡಬೇಕಂದ್ರೆ ಅದು ದೇವರಿಗೆ ಭಯಪಡಬೇಕು. ಅರಸನನ್ನು ಸನ್ಮಾನಿಸಿರಿ, ಅರಸನನ್ನು ಸನ್ಮಾನಿಸಿ. ಇದು ಎಲ್ಲ ಜನರಿಗೆ, ಬಡವ ಅಥವಾ ಶ್ರೀಮಂತರಿಗೆ ನಾವು ಕೊಡಬೇಕಾದಂಥ ಸಾಲ ಅಂದರೆ ಹಣದ ರೂಪದ ಸಾಲ ಅಲ್ಲ. ಇನ್ನೊಬ್ಬ ಮನುಷ್ಯನೊಡನೆ ಅಗೌರವದಿಂದ ಮಾತನಾಡುವ ವಿಶ್ವಾಸಿಯು ಈ ಆಜ್ಞೆಗೆ ಅವಿಧೇಯನಾಗ್ತಾನೆ ಮತ್ತು ಸಾಲದಲ್ಲಿದ್ದಾನೆ. ಅವನು ದೇವರಿಗೆ ಮತ್ತು ಸಂಬಂಧಿಸಿದ ಮನುಷ್ಯನ ಕ್ಷಮೆ ಕೇಳಿ ಇಂತಹ ಸಾಲವನ್ನು ತೀರಿಸಬೇಕು. ಇದು ಬಹಳ ಮುಖ್ಯ. ಇದು ಸಾಲವನ್ನು ತೀರಿಸುವಂಥದ್ದು ಬಹಳ ಮುಖ್ಯ. ಆತ್ಮಿಕ ಸೇವಾ ಕಾರ್ಯಕ್ಕಾಗಿ ಕೃತಜ್ಞತೆಯನ್ನು ತೋರಿಸುವಂಥದ್ದು. ನಮ್ಮ ಆತ್ಮಿಕವಾಗಿ ಸೇವೆ ಸಲ್ಲಿಸಿದವರಿಗೆ ನಾವು ಬಹಳಷ್ಟು ಕೃತಜ್ಞತೆಯ ಸಾಲವನ್ನು ತೀರಿಸಬೇಕಾಗಿದೆ. ನಮಗೆ ಕರ್ತನ ಹೆಸರಿನಲ್ಲಿ ಸೇವೆ ಸಲ್ಲಿಸಿ ನಮ್ಮನ್ನು ಆಶೀರ್ವಾದಿಸಿದವರಿಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಅವರನ್ನು ಸನ್ಮಾನಿಸಬೇಕೆಂದು ಹೊಸ ಒಡಂಬಡಿಕೆ ಅನೇಕ ಕಡೆ ನಮಗೆ ಆಜ್ಞಾಪಿಸಲಾಗಿದೆ. ನಿಮಗಾಗಿ ಶ್ರಮಪಟ್ಟು ಕೆಲಸ ಮಾಡುವಂಥ ನಾಯಕರನ್ನು, ನಿಮಗೆ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ಕೊಡಲ್ಪಟ್ಟವರನ್ನು ನೀವು ಸನ್ಮಾನಿಸಿ, ಮೆಚ್ಚುಗೆ ಮತ್ತು ಪ್ರೀತಿಯಿಂದ ಅವರನ್ನು ತುಂಬಿರಿ. 1 ಥೆಸಲೋನಿಕ 5ನೇ ಅಧ್ಯಾಯ 12-13ರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಯಾಕಂದರೆ ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿರಿ. ಇದಲ್ಲದೆ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ತೇನೆ. ನಿಮ್ಮೊಳಗೆ ಸಮಾಧಾನವಾಗಿರಿ. ಈ ಸಾಲವನ್ನು ತೀರಿಸುವುದು ತುಂಬ ಸುಲಭ. ಆದರೂ ಅನೇಕ ವಿಶ್ವಾಸಿಗಳು ಇದನ್ನು ಎಂದೂ ಕೊಡೋದಿಲ್ಲ. ತಮ್ಮನ್ನು ಆಶೀರ್ವದಿಸಿದ ಆತ್ಮಿಕ ಸೇವಾ ಕಾರ್ಯಗಳನ್ನು ಸನ್ಮಾನಿಸುವುದಕ್ಕಿಂತ, ಅವುಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸುವುದಕ್ಕಿಂತ ಹೆಚ್ಚಾಗಿ ತಮಗೆ ಚಿಕಿತ್ಸೆ ಕೊಟ್ಟು ತಮ್ಮನ್ನು ಗುಣಪಡಿಸಿದ ವೈದ್ಯರನ್ನು ಸನ್ಮಾನಿಸ್ತಾರೆ. ಅವರಿಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಆತ್ಮಿಕ ಆರೋಗ್ಯಕ್ಕಿಂತ ಶಾರೀರಿಕ ಆರೋಗ್ಯ ಹೆಚ್ಚು ಬೆಲೆ ಕೊಡುತ್ತಾರೆಂಬುದು ಇದು ತೋರಿಸ್ತದೆ. ಸಂಪೂರ್ಣ ಹೃದಯದಿಂದ ನಾವು ಎಲ್ಲ ಕಾಲದಲ್ಲಿ ಪ್ರತಿಯೊಂದು ಸಾಲದಿಂದ ಮುಕ್ತವಾಗಿರಲು ಕಂಡುಕೊಳ್ಳೋಣ. ಯಾರಿಗೆ ಏನನ್ನು ಕೊಡಬೇಕೋ ಅದನ್ನು ಕೊಡುವುದು ನಮ್ಮ ಕರ್ತವ್ಯ. ಪ್ರಿಯರೇ, ದೇವರು ನಮ್ಮನ್ನು ಉನ್ನತಕ್ಕಿಟ್ಟಿರುವಂಥದ್ದು ಅದು ದೇವರ ಪ್ರೀತಿ, ದೇವರ ಕರುಣೆ. ಈ ಕರುಣೆಯನ್ನು ನಾವು ಕಾಯ್ದುಕೊಳ್ಳೋಣ. ಈ ಕರುಣೆಯನ್ನು ನಾವು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ದೇವರ ಬಗ್ಗೆ ಅದ್ಭುತವಾದಂಥ ಸಂಗತಿ ಏನಪ್ಪ ಅಂತಂದರೆ, ಆತನು ನಮ್ಮನ್ನು ಪ್ರೀತಿಸ್ತಾನೆ, ಯಥೇಚ್ಛವಾಗಿ ಪ್ರೀತಿಸ್ತಾನೆ. ನಾವು ಹೊರಗಿನ ತೋರಿಕೆಯನ್ನು ಮಾತ್ರ ತೋರಿಸ್ತೇವೆ, ಆದರೆ ಕರ್ತನು ನಮ್ಮ ಹೃದಯವನ್ನು ನೋಡುತ್ತಾನೆ. ನಮ್ಮ ಹೃದಯವನ್ನು ನೋಡಿ ನಮ್ಮ ಅಗತ್ಯಗಳನ್ನು ಪೂರೈಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡು. ಪರಿಶುದ್ಧಾತ್ಮ ದೇವರೇ, ಸಹಾಯ ಮಾಡಪ್ಪ. ಯೇಸುವೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ನಮ್ಮ ಜನ್ಮ ಪಾಪಗಳು ಮನ್ನಿಸು, ನಮ್ಮ ಕರ್ಮ ಪಾಪಗಳು ಮನ್ನಿಸು. ನಮ್ಮ ಕುಟುಂಬಗಳು ಬೆಳಗಲಿ. ಅನೇಕರಿಗೆ ಆದರ್ಶಪ್ರಾಯವಾಗಿ ಸಹಾಯ ಮಾಡೋದು ಕೃಪೆ ಕೊಡು,
ಕೃಪೆ ಕೊಡು, ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್.